ಸ್ನೇಹಿತರೆ, ಇದೊಂದು ಪಕ್ಷಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಯಾವ ಪಕ್ಷಿ ಎಲ್ಲಾದರೂ ನೋಡಿದ್ದೀರಾ? ನೋ, ಇದನ್ನು ನೋಡಿರೋಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ಮಿಥಾಲಜಿಕಲ್ ಬರ್ಡ್. ಇದ್ರ ಬಗ್ಗೆ ಕೇಳಿರ್ತೀರಷ್ಟೇ ನೀವು. ಇದು ಫಿನಿಕ್ಸ್ ಅಂಥೇಳಿ. ಫಿನಿಕ್ಸ್ ಪಕ್ಷಿ ಏನು ಅಂದರೆ ಸುಮಾರು 500 ವರ್ಷಗಳ ಕಾಲ ಬದುಕ್ತಾ ಇತ್ತು. ಬದುಕಿದ ನಂತರ ಅದು ತಾನೇ ಬೆಂಕಿಯಲ್ಲಿ ಹೋಗಿ ಬೀಳ್ತಾ ಇತ್ತು. ಬೆಂಕಿಯಲ್ಲಿ ಬೂದಿ ಆಗ್ತಾ ಇತ್ತು. ಬೂದಿಯಿಂದ ಮತ್ತೆ ಹುಟ್ಟಿ ಬರ್ತಾ ಇತ್ತು. ದಟ್ ಈಸ್ ದ ಲೈಫ್. ಬದುಕಬೇಕೆಂಬುವ ಛಲ, ಬದುಕಿನ ಆಚೆಗಿನ ಬದುಕಿನ ಛಲ, ದಟ್ ಈಸ್ ಫಿನಿಕ್ಸ್ ಮೂಲಕ ಕಲಿತೀವಿ. ಸರ್ವನಾಶ ಆದಾಗಲೂ ಬೂದಿಯಿಂದ ಎದ್ದು ಬರೋದು. ಒಂದು ಪಕ್ಷ ನೆಲ ಕಚ್ಚಿದಾಗಲೂ ಮತ್ತೆ ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತರುವುದು. ಒಮ್ಮೆ ನಾವು ಪಾತಾಳಕ್ಕೆ ಕುಸಿದು ಬಿದ್ದಾಗಲೂ ಮತ್ತೆ ಎದ್ದು ನಿಂತು ಬೆಟ್ಟದ ಮೇಲೆ ಇರುವುದು. ಇದನ್ನು ಫಿನಿಕ್ಸ್ ನೋಡಿ ಕಲಿಬೇಕಾಗತ್ತೆ. ಆ ಪಕ್ಷಿ ನಮ್ಮೆಲ್ಲರ ನಾಶವಾಗುತ್ತಿರುವ ಬದುಕಿನಲ್ಲಿ ಪುನಶ್ಚೇತನಗೊಳ್ಳೋದಕ್ಕೆ ಒಂದು ಸ್ಫೂರ್ತಿಯಾಗಿ ನಿಲ್ಲುತ್ತೆ. ಅದಕ್ಕೆ ಫಿನಿಕ್ಸ್ ಪಕ್ಷಿಯನ್ನು ಮೊದಲನೇದಾಗಿ ಇಟ್ಕೊಂಡು ನಾವೆಲ್ಲರೂ ಫಿನಿಕ್ಸ್ ಆಗಬೇಕೀಗ. ವೆರಿ ಫಸ್ಟ್ ನಾವು ಬದುಕಬೇಕು. ನಾವು ತುಂಬ ಎನರ್ಜಿಟಿಕ್ ಬದುಕಬೇಕು. ಮುಂದೆ ಬದುಕು ಕಟ್ಕೊಳ್ಬೇಕು ಅಂದರೆ ಒಂದು ಪ್ರಶ್ನೆ ಹಾಕ್ಕೊಳ್ರಿ, ಹೂ ಆಮ್ ಐ? ಯಾಕಂದರೆ ಹೂ ಆರ್ ಯು ಅಂತ ಭಾಳ ಜನ ಕೇಳಿರ್ತಾರೆ ನಿಮಗೆ. ನಿಮಗೆ ನೀವೇ ಹೂ ಆಮ್ ಐ, ನಾನು ಯಾರು ಅಂತ ಕೇಳ್ಕೊಂಡಿರಲ್ಲ. ದಟ್ಸ್ ಕ್ವಶನ್ ವೆರಿ ಫಾಸ್ಟ್. ನಿಮ್ಮ ಬಗ್ಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಯಾಕಂದರೆ ನಾನು ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ಒಬ್ಬ ಯಾರೋ ಮಿತ್ರ ಬಂದು ಕಣ್ತಿರಿಸ್ತಾನೆ. ಆವಾಗ ಮಂಜುನಾಥ್ ಹೀಗೆ ಬದಲಾಗ್ತಾ ಬರ್ತಾನೆ. ಅದು ನನ್ನ ದೈವಿಕ ಕೃಪೆ. ಆತ ಬಂದು ಮಾತಾಡಿಸಿದ್ದು, ಆತ ನನ್ನ ಕಣ್ತಿರ್ದಿದ್ದು. ನಿಮ್ಮೊಳಗೂ ಯಾರಿದ್ದಾನೋ ಗೊತ್ತಿಲ್ಲ. ಬಿಕಾಸ್ ನಾನು ಯಾರು ಅನ್ನೋದನ್ನು ಏನು ನಮ್ಮ ಅಹಂಕಾರದ ಪದವಾಗಿ ಬಳಸ್ತಾ ಇರ್ತೀವಿ. ಎಲ್ಲೋ ಪೊಲಿಟಿಷಿಯನ್ಸ್, ಬಿಸ್ನೆಸ್ ಮೆನ್, ರಿಚ್ ಪೀಪಲ್, ದಬ್ಬಾಳಿಕೆಯ ಪದ ನಾನು ಯಾರು ಗೊತ್ತಾ, ಅದಲ್ಲ. ದಟ್ ಈಸ್ ನಾನು ಯಾರು ಅಂತ ಹೇಳ್ತಾ ಇಲ್ಲ ನಾನು. ನೀವೇ ಕಣ್ಮುಚ್ಚಿ ಕೂತ್ಕೊಂಡು ನಾನು ಯಾರು, ನಾನು ಏನಾಗಿದ್ದೀನಿ, ಏನಾಗಬೇಕು, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ನೀನು ಯಾರು ಅಂತ ಎಲ್ಲರೂ ಕೇಳ್ತಾರೆ. ನೀನು ಯಾರು ಅಂತ ನೀವು ಕೇಳಿದ್ದೀರಾ. ಬಟ್ ನಾನು ಯಾರು ಅಂತ ಒಂದು ಪ್ರಶ್ನೆ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಥಿಂಕ್ ಮಾಡಿ ನಿಮ್ಮ ಬದುಕಲ್ಲಿ ಏನು ಬದಲಾವಣೆ ಆಗುತ್ತೆ ನೋಡೋಣ. ಯಾಕೆ ಹೇಳ್ತೀನಿ ಅಂದರೆ, ನಾನು ಯಾರೆಂದು ನನಗೆ ಗೊತ್ತಿರಲಿಲ್ಲ. ಡಿಗ್ರಿ ಮುಗಿದಿತ್ತು ನಂದು ಒಂದು 20 ವರ್ಷದ ಹಿಂದೆ. ಡಿಗ್ರಿ ಮುಗಿದ ನಂತರ ನಮ್ಮ ಜಮೀನಲ್ಲಿ ಹೋಗಿ ಕೆಲಸ ಮಾಡ್ತಾಯಿದ್ದೆ. ಜೋಳ ಬೆಳೆಯುವ ಗದ್ದೆಯಲ್ಲಿ ಭತ್ತ ಬೆಳಿಬೇಕು ಅನ್ನೋ ಹಠ. ಕೆರೆ ಪಕ್ಕದಲ್ಲಿದೆ, ಅದರಲ್ಲಿ ಭತ್ತ ಬೆಳಿತೀನಿ ಅನ್ನೋ ಹಠದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಮಾಡಿದರೆ IAS ಮಾಡಬೇಕು, ಐದರ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇಲ್ಲ ಅಂದರೆ ಇಂಡಿಯನ್ ಅಗ್ರಿಕಲ್ಚರ್ ಸರ್ವಿಸ್ ಅನ್ನೋ ಆ್ಯಟಿಟ್ಯೂಡಲ್ಲಿದ್ದೆ. ಒಂದಿನ ಆತ ತನ್ನ ಪಕ್ಕದ ಹಳ್ಳಿಯಲ್ಲಿ ಇರ್ತಾನೆ. ಆತ ಶಿವಮೂರ್ತಿ ನಾಯ್ಕ್ ಅಂತ. ಒಂದು 5 ಕಿಲೋಮೀಟ್ರ್ ನಡ್ಕೊಂಬರ್ತಾನೆ ಅವನು. ಬೆಟ್ಟ ಗುಡ್ಡದ ಹಾದಿ, ಏನು ರೋಡ್ ಇರಲಿಲ್ಲ ಅಲ್ಲಿ. ಅವ್ರ ಗದ್ದೆಗೂ ನಮ್ಮ ಗದ್ದೆಗೂ ನಡುವೆ ಬೆಟ್ಟದ ಹಾದಿಯಲ್ಲಿ ನಡ್ಕೊಂಬರ್ತಾನೆ. ಬಂದು ಕೆರೆ ಏರಿ ಮೇಲೆ ಕೂತ್ಕೊಂಡು ಮಾತಾಡ್ತೀವಿ ಊಟದ ಟೈಮಲ್ಲಿ. ಆತ ಹೇಳ್ತಾನೆ, ಮಂಜು ನೀನು BEd ಮಾಡಬೇಕು ಕಣ ಪ್ಲೀಸ್. BEd ಮಾಡಬೇಕು. ನನಗೆ ಟೀಚಿಂಗ್ ಅನ್ನೋ ಪದನೇ ನನಗೆ ಇಷ್ಟ ಇರಲಿಲ್ಲ. ಒಂಥರ ಅಲರ್ಜೆಟಿಕ್. ನಾವು ಅಡ್ಮಿನಿಸ್ಟ್ರೇಟಿವ್ ಹೋಗಬೇಕು ಅಂತ. ಇಲ್ಲ, BEd ಮಾಡು, ಲೈಫ್ ಈಸ್ ವೆರಿ ಇಂಪಾರ್ಟೆಂಟ್. ನಿನಗೆ ಟೀಚಿಂಗ್ ಮಾಡೋ ಸ್ಕಿಲ್ ಇದೆ, ನೀನು ಟೀಚರ್ ಆಗಬೇಕು. ಏನು ಇಷ್ಟು ಕಾಟ ಕೊಡ್ತಾನೆ. ಮತ್ತು ಅವನು ನನಗೋಸ್ಕರ 5 ಕಿಲೋಮೀಟ್ರು ಅರ್ಧ ಗಂಟೆ ನಡ್ಕೊಂಬಂದಿದ್ದಲ್ಲ ಬೆಟ್ಟದ ಹಾದಿಯಲ್ಲಿ. ಆ ಒಂದು ಇದಕ್ಕೆ ಬೆಲೆ ಕೊಟ್ಟೆ ನಾನು. ಆಗಲಿ ನೋಡೋಣ ಅಂತ BEdಗೆ ಅಪ್ಲಿಕೇಶನ್ ಹಾಕಿದೆ. BEd ಆಯಿತು. ಆನಂತರ ಪೊಲೀಸ್ ಆದೆ, ಹೈಸ್ಕೂಲ್ ಟೀಚರ್ ಆದೆ, ಇವತ್ತು ಅಸಿಸ್ಟೆಂಟ್ ಪ್ರೊಫೆಸರ್. ಸುಮಾರು 20 ವರ್ಷಗಳ ಬದುಕು ಟೀಚಿಂಗಲ್ಲೇ ಸಾಧಿಸ್ಬಿಟ್ಟಿದ್ದೀನಿ. ಅಲ್ಲಿಗೆ ಈ ಕರ್ನಾಟಕದಲ್ಲಿ ಟೀಚಿಂಗಲ್ಲಿ ನಂದೊಂದು ಸಣ್ಣ ಐಡೆಂಟಿಟಿ ಇದೆ ಅಂದರೆ, ಆ ಸ್ನೇಹಿತ ನಾನು ಯಾರು ಅಂತ ನನಗೆ ಗುರುತಿಸ್ಕೊಟ್ಟಿದ್ದ. ನೀನು ಅಡ್ಮಿನಿಸ್ಟ್ರೇಷನ್ಗೆ ಲಾಯಕ್ಕಲ್ಲ ಮಗನೇ, ಯು ಆರ್ ಫಿಟ್ ಫಾರ್ ಟೀಚಿಂಗ್ ಅಂತ. ಹಾಗೆ ನಿಮ್ಮೊಳಗೆ ಏನೋ ಒಂದು ಶಕ್ತಿ ಇದೆ. ಆ ಶಕ್ತಿನ ಗುರುತಿಸೋ ಪ್ರಯತ್ನ ಈಗಾಗಲಿ, ಅದ್ರ ಕಡೆ ನುಗ್ಗುವಂಥ ಪ್ರಯತ್ನ ಆಗಲಿ. ಕೇವಲ ಗುರುತಿಸೋದಾಗಲ್ಲ. ತುಂಬ ಜನ ಯೋಚನೆ ಮಾಡ್ತೀವಿ. ಭಾರತದಲ್ಲಿ ಎಲ್ಲರಿಗೂ ಯೋಚನೆಗಳಿದೆ, ನಾನು ಅದು ಮಾಡಬೇಕು, ಇದು ಮಾಡಬೇಕು. ಥಿಂಕ್ ಮಾಡಿ ಸುಮ್ಮನಿದ್ರೆ ಆಗಲ್ಲ. ಆ್ಯಕ್ಟ್ ಮಾಡಬೇಕಾದ್ರೆ ಕೆಲಸ ಮಾಡಬೇಕು. ಯೋಚನೆ ಮಾಡಿ ಸಣ್ಣದಾಗಾದರೂ ಪರವಾಗಿಲ್ಲ, ಕೆಲಸ ಆರಂಭ ಮಾಡಬೇಕು. ಫ್ಲಿಪ್ಕಾರ್ಟ್, ಅಮೆಜಾನ್ ಎಲ್ಲ ನೋಡಿದಾಗ ನಮಗನ್ಸ್ತಾ ಇತ್ತು, ಎಲ್ಲೆಲ್ಲಿಂದನೋ ಬಂದು ಹೆಂಗೆಲ್ಲ ಬಿಸ್ನೆಸ್ ಮಾಡ್ತಾರಲ್ಲ, ನಾವ್ಯಾಕೆ ಮಾಡಬಾರ್ದು. ಸ್ಮಾಲ್ ಸ್ಟಾರ್ಟ್ ಮಾಡಿಬಿಡ್ಬೇಕು. ನಮ್ಮ ಥಾಟ್ಸ್ ಬಂದ ಕೂಡಲೇ ಸ್ಟಾರ್ಟ್ ಸ್ಮಾಲ್ ಆಗಬೇಕು. ಇಲ್ಲ ಅಂದರೆ ನಾವೇನೂ ಅಚೀವ್ ಮಾಡೋಕ್ಕಾಗಲ್ಲ. ನೀವು ಯಾರು ಅಂತ ತಿಳ್ಕೊಳ್ದೆ ಹೋದರೆ ನಥಿಂಗ್, ಏನೂ ನೀವು ಆಗದೆ ಹೋಗ್ಬಿಡ್ತೀರ. ಸ್ನೇಹಿತರೆ, ರೀಚಾರ್ಜ್ ಮಾಡ್ಕೋಬೇಕು. ಫಸ್ಟ್ ನೋ ಯುವರ್ ಸೆಲ್ಫ್ ಆಯಿತು, ನಾವು ರೀಚಾರ್ಜ್ ಯುವರ್ ಸೆಲ್ಫ್. ಬಾಡಿ ರೀಚಾರ್ಜ್ ಮಾಡ್ಕೊಳ್ಳಿ, ಮೈಂಡ್ ರೀಚಾರ್ಜ್ ಮಾಡ್ಕೊಳ್ಳಿ, ಸೋಲ್, ಆತ್ಮ, ಹೃದಯವನ್ನು ರೀಚಾರ್ಜ್ ಮಾಡ್ಕೊಳ್ಳಿ. ಸೋಷಿಯಲ್ ಲೈಫ್, ಸಾಮಾಜಿಕವಾಗಿ ತುಂಬ ವರ್ಸ್ಟಾಗಿ ಬದುಕ್ತಾ ಇರ್ತೀವಿ. ಪಕ್ಕದವ್ರಿಗೆ ಮಾತಾಡ್ಸಲ್ಲ, ಈ ಕಡೆಯವ್ರಿಗೆ ಮಾತಾಡ್ಸಲ್ಲ. ನಮ್ಮ ಸುತ್ತಮುತ್ತ ಇದ್ದವ್ರ ಜೊತೆ ನಗ್ನಗ್ತಾ ಮಾತಾಡುವ ಒಂದು ಸೋಷಿಯಲ್ ಲೈಫ್ ಹ್ಯಾಬಿಟನ್ನು ಬೆಳೆಸ್ಕೊಳ್ಳೋಣ. ಆವಾಗ ಆ್ಯಕ್ಟಿವೇಟ್ ಆಗ್ತಾ ಬರ್ತೀವಿ. ಏನಿದು ಒಂದೊಂದೇ ನೋಡ್ತಾ ಬರೋದಾದರೆ, ಸೆಟ್ ದ ಟಾರ್ಗೆಟ್. ನೀವು ಹಾಗೆ ಹೀಗೆ ಪುರಾಣ ಹೇಳ್ತಾ ಕೂತ್ರೆ ಆಗೋದಿಲ್ಲ. ಫಿಸಿಕಲಿ
ಏನೇನು ಮಾಡಬೇಕು, ವರ್ಕೌಟ್ ಸ್ಟಾರ್ಟ್ ಮಾಡಬೇಕು, ಯೋಗ ಸ್ಟಾರ್ಟ್ ಮಾಡಬೇಕಾ, ಏನು ಮಾಡಬೇಕು ಡಿಸೈಡ್. ಸ್ಟಡಿ, ಯಾವ್ಯಾವ ಪುಸ್ತಕಗಳನ್ನ ಕಂಪ್ಲೀಟ್ ಮಾಡಬೇಕು ನಾನು. ಇಂಪ್ರೂವ್ ಯುವರ್ ಲೈಫ್ ಕ್ವಾಲಿಟಿನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು. ರೆಡ್ಯೂಸ್ ಯುವರ್ ಸ್ಕ್ರೀನ್ ಟೈಮ್, ಸ್ಕ್ರೀನ್ಗಳನ್ನು ಮೊಬೈಲು ಟ್ಯಾಬ್ ಇದು ನೋಡೋದನ್ನು ರೆಡ್ಯೂಸ್ ಮಾಡಬೇಕು. ಏನದು ಅಂತ ನೋಡೋದಾದರೆ ವೆರಿ ಫಸ್ಟ್ ಇಲ್ಲೊಂದು ಇಮೇಜ್ ತೋರಿಸ್ತಾ ಇದ್ದೀನಿ ನಿಮಗೆ. ಈಸ್ ಶರತ್ ಕುಮಾರ್, 66 ವರ್ಷ. ಇನ್ನೊಮ್ಮೆ ನೋಡಿ ಆ ಇಮೇಜನ್ನು. 66 ವರ್ಷದ ಪರ್ಸನ್ ಹೇಗೆ ಫಿಟ್ನೆಸ್ ಮೇಂಟೈನ್ ಮಾಡಿದ್ದಾರೆ ಅಂತ. ಅಂದರೆ ಒಬ್ಬ ಮನುಷ್ಯನಿಗೆ ಏಜ್ ಬ್ಯಾರಿಯರ್ ಇಲ್ಲ, ಏರಿಯಾ ಬ್ಯಾರಿಯರ್ ಇಲ್ಲ, ನಥಿಂಗ್. ನೀವು ಇದ್ದ ಜಾಗದಲ್ಲೇ, ನಿಮಗೆ ಡಂಬಲ್ಸೇ ಬೇಕು ಅಂತ ಇಲ್ಲ ನೀವು ವರ್ಕೌಟ್ ಮಾಡೋದಕ್ಕೆ. ಹಳ್ಳಿಗಳಲ್ಲಿ ಕಲ್ಲು ಇಟ್ಕೋತಾರೆ, ಇಷ್ಟಿಷ್ಟು ಕಲ್ಲುಗಳನ್ನ ಇಟ್ಕೊಂಡು ಹಿಂಗೆ ಲಿಫ್ಟ್ ಮಾಡ್ತಾ ಇರ್ತಾರೆ ಹುಡುಗರು. ಏನು ಬೇಕಾದರೂ ಮಾಡಿ ವರ್ಕೌಟ್ ಮಾಡಿ ಬಾಡಿ ಸ್ಟ್ರಾಂಗ್ ಇಟ್ಕೊಳ್ಳೇಬೇಕು. ಒನ್ಸ್ ಬಾಡಿ ಸ್ಟ್ರಾಂಗ್ ಇಲ್ಲ ಅಂದರೆ ನೀವು ಏನು ಮಾಡಿದ್ರೂ ಯೂಸ್ ಆಗಲ್ಲ. ಫಿಸಿಕಲ್ ಫಿಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಮ್ಯುನಿಟಿ ಕತೆ ಹೇಳ್ತಾರೆ, ಇಮ್ಯುನಿಟಿ ಬೂಸ್ಟರ್ ಅದು ಕುಡೀರಿ, ಇದು ತಿನ್ನಿರಿ. ಬಾಡಿನ ನೀವು ವರ್ಕೌಟ್ ಮಾಡಿಸ್ತೇವೆ ಅಂದರೆ ಯಾವ ಇಮ್ಯುನಿಟಿ ಬೂಸ್ಟರ್ ನಿಮಗೆ ಕೆಲಸ ಮಾಡೋದಿಲ್ಲ. ದಟ್ಸ್ ವೈ ಫಿಸಿಕಲ್ ಟಾರ್ಗೆಟ್ ಇಟ್ಕೊಳ್ಳಿ. ಇಲ್ಲಿ ಒಂದು ಫಿಸಿಕಲ್ ಟಾರ್ಗೆಟ್ ಅಂದ್ಕೂಡಲೇ ನಾನು ಒಂದು ಸೆಕ್ಸ್ ಆ್ಯಂಡ್ ಸಕ್ಸಸ್ ಅಂತ ಬ್ರಹ್ಮಚರ್ಯ ರಿಲೇಟೆಡ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಆ ಬ್ರಹ್ಮಚರ್ಯ ವಿಡಿಯೋ ಒಂದು 8 ಲಕ್ಷ ಹತ್ತಿರ ವೀಕ್ಷಣೆ ಆಗಿದೆ. ಆ ವಿಡಿಯೋಗೆ ನನಗೆ ಬಂದು ನೆಗೆಟಿವ್ ಕಾಮೆಂಟ್ ಅಂದರೆ, ನಿನಗೆ ಏನು ಫಿಟ್ನೆಸ್ ಇದೆಯಾ ಅಣ್ಣ, ನೀನೇ ಫಿಟ್ ಇಲ್ಲ, ನಮಗೆಲ್ಲ ಉಪದೇಶ ಕೊಡ್ತೀಯಲ್ಲ ಅಂತ. ದೆರ್ ಈಸ್ 2 ಟೈಪ್ ಆಫ್ ಫಿಸಿಕಲ್ ವರ್ಕೌಟ್. ಒಂದು ಮ್ಯಾಕ್ರೋ ಮ್ಯಾನ್ ಕಡೆಗೆ ಹೋಗೋದು, ಒಂದು ಫ್ಲೆಕ್ಸಿಬಿಲಿಟಿ ಕಡೆಗೆ ಹೋಗೋದು. ಮ್ಯಾಕ್ರೋ ಮ್ಯಾನ್ ಅಂತ ಅಂದರೆ ತಾವು ತುಂಬ ಲಿಫ್ಟ್ ಅದು ಇದು ವರ್ಕೌಟ್ಗಳನ್ನು ಮಾಡಿಕೊಂಡು ಜಿಮ್ ಮಾಡಿಕೊಂಡು ಆ ಮಸಲ್ಸ್ಗಳನ್ನು ಗ್ರೋ ಮಾಡೋದು. ದಿಸ್ ಈಸ್ ಕಾಲ್ಡ್ ಮ್ಯಾಕ್ರೋ ಮ್ಯಾನ್ ಕಲ್ಚರ್. ಇನ್ನೊಂದು ಫ್ಲೆಕ್ಸಿಬಿಲಿಟಿ, ನನ್ನ ದೇಹಕ್ಕೆ ಏನು ಬೇಕು, ನನಗೆ ಎಷ್ಟು ಬೇಕು, ನಾನು ಎಷ್ಟು ಹಗುರವಾಗಿರಬೇಕು, ಲೈಟ್ ಫ್ಲವರ್ ಥರ ಇರಬೇಕು, ನಾನು ಹತ್ತಿ ಥರ ಇರಬೇಕು ಅಂತ ಬಯಸಿದರೆ ಯೋಗ ಮೇಕ್ ಯು ಫ್ಲೆಕ್ಸಿಬಲ್. ನಿಮಗೆ ಹೇಗೆ ಮಲಗಿದ್ರೂ ಅಲ್ಲಿ ಹಿಡಿತು ಇಲ್ಲಿ ಹಿಡಿತು ನೋವಾಗಲ್ಲ. ದಟ್ ಈಸ್ ಫ್ಲೆಕ್ಸಿಬಿಲಿಟಿ. ಈ 2 ಥರ ಇರುತ್ತೆ. ನಾವು ತೆಳ್ಳಗೆ ಕಂಡು ಕೂಡಲೇ ನಾವು ಫಿಸಿಕಲ್ ವರ್ಕೌಟ್ ಮಾಡಲ್ಲ, ಯೂಸ್ಲೆಸ್ ಫೆಲೋಗಳು ಅಂದ್ಕೊಂಡ್ರೆ ರಾಂಗ್. ಎವ್ರಿ ಡೇ 1 ಅವರ್ ನಾವು ವರ್ಕೌಟ್ ಮಾಡ್ತೀವಿ, ಅದಕ್ಕಾಗಿ ಇಷ್ಟು ಆ್ಯಕ್ಟಿವ್ ಆಗಿರ್ತೀವಿ, ಅದಕ್ಕಾಗಿ ಇಷ್ಟು ಪವರ್ಫುಲ್ ಆಗಿರ್ತೀವಿ ನಾವು. ನೀವು ನಮ್ಮ ಜೊತೆ ಓಡೋಕ್ಕೆ ಬನ್ನಿ, 2 ಕಿಲೋಮೀಟ್ರನ್ನ ಫಿಸಿಕಲ್ PSI ಇದೆಯಲ್ಲ, ನಿಮಗಿಂತ ಫಾಸ್ಟಾಗಿ ಓಡ್ತೀನಿ. ಚಾಲೆಂಜ್ ಮಾಡಿದಾರಲ್ಲ ಸಮ್ ಪೀಪಲ್, ಅವ್ರಿಗೆ ಹೇಳ್ತಾ ಇರೋದು ನಾನು, ನಿಮಗಿಂತ ಫಾಸ್ಟಾಗಿ ಓಡೋಂಥ ಶಕ್ತಿ ನಮಗಿರುತ್ತೆ. ಈ ಫಿಸಿಕಲ್ ವರ್ಕೌಟ್ ಅಂದ್ಕೊಳ್ಳೆ ಮಸಲ್ ಗ್ರೋ ಮಾಡ್ಕೊಂಡು ಹಿಂಗೆ ನಿಂತ್ಕೊಳ್ಳೋದೇ ಅಂತಲ್ಲ. ಈ ಮಸಲ್ ಗ್ರೋ ಎಲ್ಲ ಸಮ್ ಟೈಮ್ ಅಪಾಯಕ್ಕೆ ತರ್ತವೆ. ಯಾಕೆಂದರೆ ಅದು ಪ್ರಾಪರ್ ವೇನಲ್ಲಿ ಆಗ್ತಾ ಇರಬೇಕು, ಕಂಟಿನ್ಯೂಷನ್ ಇರಬೇಕು. ಇವರೇನು ಶರತ್ ಕುಮಾರ್ ತೋರಿಸಿದ್ದೀನಿ ಈಗ ವರ್ಕೌಟ್ ಮಾಡಿದವರಲ್ಲ, ಅವರು ಮಿಸ್ಟರ್ ತಮಿಳ್ನಾಡು. ಅವರು ತಮ್ಮ ಯಂಗ್ ಏಜಲ್ಲೇ ವರ್ಕೌಟಲ್ಲಿ ಇದ್ದಂಥವ್ರು ಇವತ್ತವರೆಗೂ ಕಂಟಿನ್ಯೂ ಮಾಡಿದ್ದಾರೆ. ಬಟ್ ನಮ್ಮ ಹುಡುಗರು ಹೇಗೆ ಅಂದರೆ, ಯಾರಿಗೋ ಬಿಲ್ಡಪ್ ಕೊಡೋಕ್ಕಾಗಿ ಒಂದು 25-30 ವರ್ಷದವರೆಗೂ ವರ್ಕೌಟ್ ಮಾಡ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಜಿಮ್ ಮಾಡಿ ಬಿಟ್ಟ ಹುಡುಗರು 1 ವರ್ಷದ ನಂತರ ಅವರ ಆಕಾರಗಳು ಹೇಗಿರ್ತಾವೆ ನೋಡಿರ್ತೀರ ನೀವು. ಇಲ್ಲೆಲ್ಲ ನೇತಾಡ್ತಾ ಇರುತ್ತೆ, ಇಲ್ಲಿ ಇಷ್ಟುದ್ದ ಬಂದಿರುತ್ತೆ, ಇಷ್ಟು ದೊಡ್ಡಕ್ಕೆ. ದೀಸ್ ಆಲ್. ಹೀಗಾಗಿ ಮ್ಯಾಕ್ರೋಮ್ಯಾನ್ಗೆ ನಾನು ವಿರೋಧ ಅಂತ ಅಲ್ಲ. ನೀಡ್ ಯಾರ್ಯಾರಿಗಿದೆ, ಗೋ ಫಾರ್ ಮ್ಯಾಕ್ರೋಮ್ಯಾನ್ ಆರ್ ಫ್ಲೆಕ್ಸಿಬಿಲಿಟಿ, ಎನಿಥಿಂಗ್, ಬಟ್ ಶುಡ್ ಡು ವರ್ಕೌಟ್ ಮಾಡಿದಾಗ ಮಾತ್ರ ನೀವು ಫಿಟ್ನೆಸ್ ಆಗ್ತೀರಾ. ಟಾರ್ಗೆಟ್ ಇಟ್ಕೊಳ್ಳಿ, ಸ್ಟಾರ್ಟ್ ಮಾಡಿ.